ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದ ಜೂನಿಯರ್ ಕಾಲೇಜು ಆವರಣದಲ್ಲಿ 3 ದಿನಗಳ ಕಾಲ YPL ಮೊದಲ ಆವೃತ್ತಿಯ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಈ ಪಂದ್ಯಾವಳಿಯಲ್ಲಿ ಹಲವು ತಂಡಗಳು ಭಾಗವಹಿಸಿದ್ದು, ಇನ್ನು ಫೈನಲ್ನಲ್ಲಿ ಯಳಂದೂರಿನ ಸ್ಕೈ ಕಿಂಗ್ಸ್ ತಂಡವು ಎದುರಾಳಿ ತಂಡ ಆಜಾದ್ 11 ತಂಡವನ್ನು ಮಣಿಸಿ ಜಯಶೀಲರಾಗಿದ್ದಾರೆ. ಆಜಾದ್ 11 ಹಾಗೂ ಎಲೈಟ್ 11 ತಂಡಗಳು 2 ಮತ್ತು 3ನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿತ್ತು. ನಂತರ ಆಯೋಜಕರಾದ ಪ್ರತಾಪ್ ರವರು ಬಹುಮಾನ ವಿತರಣೆ ಮಾಡಿ ಪಂದ್ಯಗಳಲ್ಲಿ ಭಾಗವಹಿಸಿದ ಆಟಗಾರರನ್ನು ಉದ್ದೇಶಿಸಿ ಮಾತನಾಡಿದ್ದು, ನಂತರ ಪಟ್ಟಣದ ಸದಸ್ಯರಾದಂತಹ ಮಹೇಶ್ ಮಾತನಾಡಿದ್ದು, ಇದೇ ವೇಳೆ ಯುವ ಮುಖಂಡ ರಘು ಮಾತನಾಡಿ ಕಾರ್ಯಕ್ರಮದಲ್ಲಿ ಬ್ಯಾಂಕ್ ಕುಮಾರ್, ಹಿರಿಯ ಆಟಗಾರರಾದಂತಹ ಯೋಗಿ, ಸತೀಶ್, ಸುನೀಲ್, ಬಂಕ್ ಅನಿಲ್ ಹಾಗೂ ಸ್ಕೈ ಕಿಂಗ್ಸ್ ತಂಡದ ಆಟಗಾರರು ಕೂಡ ಇದೇ ವೇಳೆ ಭಾಗಿಯಾಗಿದ್ದರು. YPL ಟೂರ್ನಿಯನ್ನು ಯಶಸ್ವಿಗೊಳಿಸಿಕೊಟ್ಟಂತಹ ನಿಮ್ಮೆಲ್ಲ ಆಟಗಾರರಿಗೂ ನನ್ನಿಂದ ಹೃತ್ಪೂರ್ವಕ ಧನ್ಯವಾದಗಳು. ನೀವು ಹೀಗೆ ಪ್ರೋತ್ಸಾಹಿಸ್ತಾ ಇದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚು ಟೂರ್ನಮೆಂಟ್ಗಳನ್ನ ಆಡಿಸಿ ನಿಮ್ಮನ್ನ ಮನೆಯಲ್ಲಿ ಇದ್ದಂಥವ್ರನ್ನ ನಿಮ್ಮನ್ನೆಲ್ಲ ಗ್ರೌಂಡ್ ಕರೆಸಂತ ಕೆಲಸಗಳನ್ನ ನಾವು ಮಾಡ್ತೀವಿ. ಊರಲ್ಲಿರುವ ಒಬ್ಬೊಬ್ಬರು ಆಟಗಾರರು ಇನ್ನೊಂದರ ನೀವು ಆಭರಣ ಆಗಿ ಪೆಟ್ಟಿಗೆ ನಿಂತಿರೋ ಅಥವಾ ಕಳಶ ಆಗಿ ಕ್ರಿಕೆಟ್ ಅಭಿಮಾನಿಗಳೇ, ಯಾರೇ ಗೆದ್ರು ನಮ್ಮವರೇ ಗೆಲ್ಲೋದು, ಅದನ್ನೇನು ಮಾಡ್ತಿಲ್ಲ. ಈ ಕ್ರಿಕೆಟ್ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಜಿಲ್ಲಾ ಮಟ್ಟದವ್ರನ್ನ ಕರೆಸೋ ಇಲ್ಲೇ ಮಾಡಬೇಕು ಮತ್ತು ನಾವು ಇಲ್ಲಿ ಗೆದ್ಕೊಂಡು ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕು ಅಂತ ನನ್ನ ಆಸೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ನನಗೂ ಸಹಕಾರ ಕೊಡಿ, ನಿಮಗೂ ಸಹಕಾರ ಯಾವಾಗಲೂ ಕೇಳ್ತಾ ನನ್ನೊಂದು ಏನು ಮಾತಾಡೋ ಅವಕಾಶ ಮಾಡ್ಕೊಂಡು ನಮಗೆಲ್ಲ ಒಂದು ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳೆಪೇಟೆ, BV5 ನ್ಯೂಸ್ ಕನ್ನಡ, ಯಳಂದೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.